ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕ ಹುದ್ದೆ ಆಕಾಂಕ್ಷೆಗಳಾಗಿರುವಂತಹ ವ್ಯಕ್ತಿಗಳಿಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಈಗಾಗಲೇ GPTR, PSTR, KRIES ಮತ್ತು HSTR ಹುದ್ದೆಗಳ ನೋಟಿಫಿಕೇಷನ್ ಆಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ನಿಮ್ಮ ಮುಂದೆ ಬರಲಿದೆ. ಹಾಗಾಗಿ ಈ ಹಂತದಲ್ಲಿ ಸಿದ್ಧತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಸ್ಪರ್ಧಾರ್ಥಿಗಳಿಗೋಸ್ಕರನೇ ಈ ಕನ್ನಡ ವ್ಯಾಕರಣ ಸರಣಿಯನ್ನು ವಿಶೇಷವಾಗಿ ಸಿದ್ಧಪಡಿಸಿದ್ದೇವೆ. ಆದ್ದರಿಂದ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂಪೂರ್ಣ ಕನ್ನಡ ಭಾಷಾ ಪತ್ರಿಕೆಯ ವಿವರಣೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ಒಂದು ಸಂಚಿಕೆ ಕಂದ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ಆದ್ದರಿಂದಾಗಿ ಈ ಸಂಚಿಕೆಯಲ್ಲಿ ನಾವು ಕಂದ ಪದ್ಯದ ಹಿನ್ನೆಲೆ, ಅದರ ಲಕ್ಷಣ ಮತ್ತು ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈ ಬಾರಿಯ GPTR ಪರೀಕ್ಷಾರ್ಥಿಗಳಿಗೆ ಒಂದು ಸಂತೋಷದ ಸಂಗತಿ ಏನಂತಂದರೆ, ಸರ್ಕಾರ ವಿವರಣಾತ್ಮಕ ಉತ್ತರವನ್ನು ಬರೆಯುವಂತಹ ಒಂದು ವಿಧಾನವನ್ನು ಕ್ಯಾನ್ಸಲ್ ಮಾಡಿದ್ದು, ಅವರು ಕೂಡ ಬಹು ಅಂಶ ಆಯ್ಕೆಗಳಲ್ಲಿ ಒಂದು ಉತ್ತರವನ್ನು ಆಯ್ಕೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಈ ಪರೀಕ್ಷೆಗಳಿಂದ ತೋರಿಸಬಹುದಾಗಿರುವಂಥದ್ದು GPTR ಪರೀಕ್ಷಾರ್ಥಿಗಳೆಲ್ಲರೂ ಕೂಡ ಆನಂದಿಸಬೇಕಾದಂಥ ವಿಚಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಕಂದ ಪದ್ಯದ ಉಗಮವನ್ನು ನೋಡೋದಾದರೆ, ಈ ಒಂದು ಕಂದ ಪದ್ಯದ ಮೂಲವನ್ನು ಹುಡುಕ್ತಾ ಹೋಗೋದಾದರೆ, ಸಂಸ್ಕೃತ ಭಾಷೆಯ ಆರ್ಯಾಗೀತಿ ಅನ್ನುವಂತಹ ವೃತ್ತಕ್ಕೂ ಮತ್ತು ಪ್ರಾಕೃತ ಭಾಷೆಯ ಸ್ಕಂದಕ ಅನ್ನುವಂತಹ ಮಾತ್ರಾಗಣ ಛಂದಸ್ಸಿಗೆ ಈ ಮೂಲವನ್ನು ನಾವು ಕೂಡಿಸ್ತಾ ಹೋಗ್ತೇವೆ. ಇದನ್ನು ಕನ್ನಡ ವ್ಯಾಕರಣಕಾರರು ತಮ್ಮ ಕೃತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಕಂದ ಪದ್ಯದ ಮೂಲ ಅಂತ ಬಂದರೆ ಸಂಸ್ಕೃತ ಭಾಷೆಯ ಆರ್ಯಾಗೀತಿ ವೃತ್ತ ಮತ್ತು ಪ್ರಾಕೃತ ಭಾಷೆಯ ಸ್ಕಂದಕ ಎಂಬ ಮೂಲದಿಂದ ಈ ಕಂದ ಪದ್ಯ ಉತ್ಪತ್ತಿಯಾಗಿದೆ ಅನ್ನುವಂಥದ್ದನ್ನು ಹೇಳಬಹುದು. ಇನ್ನು ಈ ಕಂದ ಪದ್ಯದ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಕಂದ ಪದ್ಯ ಒಂದು ಮಾತ್ರಾಗಣದ ಛಂದಸ್ಸಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಮಾತ್ರಾಗಣ ಅಂದರೆ ಏನು? ಮಾತ್ರಾಗಣ ಅಂದರೆ, ಗಣ ಅಂದರೆ ಗುಂಪು, ಮಾತ್ರೆ ಅಂದರೆ ಏನು ಅಂತ ನೋಡೋದಾದರೆ, ಒಂದು ಅಕ್ಷರವನ್ನು ಉಚ್ಚರಿಸೋದಕ್ಕೆ ತೆಗೆದುಕೊಳ್ಳುವಂತಹ ಸಮಯವನ್ನು ನಾವು ಮಾತ್ರೆ ಅಂತ ಹೇಳಿ ಕರಿತೀವಿ. ಈ ಹಿನ್ನೆಲೆಯಲ್ಲಿ ಒಂದು ಅಕ್ಷರವನ್ನು 1 ಸೆಕೆಂಡಲ್ಲಿ ಉಚ್ಚಾರ ಮಾಡಿದರೆ ಅದು ಲಘುವಾಗಿಯೂ ಮತ್ತು 2 ಸೆಕೆಂಡುಗಳ ಕಾಲ ಉಚ್ಚಾರಣೆ ಮಾಡಿದ್ರೆ ಅದು ಗುರುವಾಗಿಯೂ ಗುರುತಿಸಲಾಗ್ತಾ ಹೋಗುತ್ತೆ. ಮತ್ತು ಕಂದ ಪದ್ಯ 4 ಸಾಲುಗಳನ್ನು ಹೊಂದಿರುತ್ತೆ, 4 ಪಾದಗಳನ್ನು ಹೊಂದಿರುತ್ತೆ. ಇಲ್ಲಿ ಪಾದ ಅಂದರೆ ಸಾಲು ಅಥವಾ ಚರಣ ಅಂತ ಹೇಳಿ ಅರ್ಥ ಬರುತ್ತೆ. ಮತ್ತು ಈ ಕಂದ ಪದ್ಯದಲ್ಲಿ 1 ಮತ್ತು 3ನೇ ಸಾಲಿನ ಮಾತ್ರೆಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಹಾಗೆ 2 ಮತ್ತು 4ನೇ ಸಾಲಿನ ಮಾತ್ರೆಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಮತ್ತು ಗಣವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ವಿಷಮ ಸ್ಥಾನದಲ್ಲಿ, ವಿಷಮ ಸ್ಥಾನ ಅಂತಂದರೆ ಬೆಸ ಸಂಖ್ಯೆ, ಆಡ್ ನಂಬರ್ಸ್ ಅನ್ನೋಂತಹ ಅರ್ಥ. ಹಾಗಾಗಿ ಗಣ ವಿಂಗಡಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ 1 ಮತ್ತು 3 ಮತ್ತು 5 ಹಾಗೂ 7ನೇ ಸ್ಥಾನದಲ್ಲಿ ಜಗಣ ಬರುವುದಿಲ್ಲ ಅಂತ ಹೇಳ್ತಾರೆ. ಆಯಿತಾ? ಈ ಜಗಣವನ್ನು ವಿಷಮಗಣ ಅಂತ ಹೇಳಿ ವಿಷಮಗಣ ಸ್ಥಾನ ಅಂತ ಹೇಳಿ ಕರೀತಾರೆ. ಆಯಿತಾ? ಜೊತೆಗೆ 6ನೇ ಸ್ಥಾನದಲ್ಲಿ ಜಗಣ ಅಥವಾ ಸರ್ವ ಲಘುವಿನ ಗಣ ಇರುತ್ತೆ ಅನ್ನೋವಂಥದ್ದನ್ನು ವ್ಯಾಕರಣಕಾರರು ತಿಳಿಸ್ತಾರೆ. ಹಾಗೆ ಕಂದ ಪದ್ಯದಲ್ಲಿ ಒಟ್ಟು 16 ಗಣಗಳು ಮತ್ತು 64 ಮಾತ್ರೆಗಳು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು PDF ನೀವು ನಮ್ಮ ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಪಡ್ಕೋಬಹುದಾಗಿರುತ್ತೆ. ಈಗ ಕಂದ ಪದ್ಯದ ಗಣವಿನ್ಯಾಸವನ್ನು ನೋಡ್ತಾ ಹೋಗೋದಾದರೆ, ಮೊದಲು ಮತ್ತು 3ನೇ ಸಾಲಿನಲ್ಲಿ ಅಂದರೆ 1 ಮತ್ತು 3ನೇ ಸಾಲಿನಲ್ಲಿ 4 4 4 ಮಾತ್ರೆಯ 3 ಗಣಗಳನ್ನು ನೋಡಬಹುದು. ಒಟ್ಟಿಗೆ 12 ಮಾತ್ರೆಗಳಾಗುತ್ತವೆ. ಹಾಗೆ 2 ಮತ್ತು 4ನೇ ಸಾಲಿನಲ್ಲಿ ನೋಡ್ತಾ ಹೋಗೋದಾದರೆ 4 4 4 4 4 ಹೀಗೆ 4 ಮಾತ್ರೆಯ 5 ಗಣಗಳನ್ನು ನಾವು ನೋಡಬಹುದಾಗತ್ತೆ. ಹಾಗಾಗಿ 2 ಮತ್ತು 4ನೇ ಸಾಲಿನಲ್ಲಿ ನಮಗೆ ಒಟ್ಟು 20 ಮಾತ್ರೆಗಳು ಇರುತ್ತೆ ಅನ್ನೋವಂಥದ್ದನ್ನು ನೋಡ್ಬೋದು. ಇನ್ನು ಮುಂದೆ ಕಂದ ಪದ್ಯದ ಗಣವಿನ್ಯಾಸಕ್ಕೆ ಒಂದು ಸುಲಭ ಉದಾಹರಣೆಯನ್ನು ನೋಡೋದಾದರೆ ಅದು ಹೀಗಿದೆ.
ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಪಾಂಡು ಸುತರೊಳೀ ನೆಲನಿದು ಪಾಳ್ ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೇ ಅನ್ನೋವಂಥದ್ದು. ಈಗ ಮೇಲಿನ ಪದ್ಯಕ್ಕೆ ಪ್ರಸ್ತಾರ ಹಾಕ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೆಲಕಿರಿವೆನೆಂದು ಬಗೆದಿರೆ. ಈ ಮೊದಲನೇ ಸಾಲಿನಲ್ಲಿ ನಾವು ಈ ಹಿಂದಿನ ಗಣವಿನ್ಯಾಸ ಹೇಳಿರುವ ಹಾಗೆ 4 4 4 ಮಾತ್ರೆಯ 3 ಗಣಗಳು ಕಾಣಿಸ್ಬೇಕು. ಹಾಗಾಗಿ ಇಲ್ಲಿ ಲಘು ಗುರುವನ್ನು ಹಾಕ್ಕೊಳ್ತಾ ಹೋಗೋಣ. ಲಘು 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 ನೆಲಕಿರಿ. ಹಾಗೆ ಲಘು ಗುರು ಲಘುವೆನೆಂದು, ಮತ್ತೆ ಲಘು 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 ಬಗೆದಿರೆ. ನೆಲಕಿರಿವೆನೆಂದು ಬಗೆದಿರೆ. ಮುಂದಿನ ಸಾಲು ಛಲಕಿರಿವೆಂ ಪಾಂಡು ಸುತರೊಳೀ ನೆಲನಿದು ಪಾ ಅಂತ ಹೇಳಿ ನಿಲ್ಲಿಸ್ತಾರೆ. ಇಲ್ಲಿ ಮೊದಲಿಗೆ ಛಲಕಿರಿ ಲಘು 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 ಲಘು, ಮತ್ತು ವೆಂ ಗುರು, ಮತ್ತು ಪಾಂ ಗುರು, ಮತ್ತು ಡು ಸು ತ ರೋ ಅಲ್ಲಿ ಲಘು 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 ಲಘು. ನಂತರದಲ್ಲಿ ಗುರು ಲಘು ಲಘು, ಮತ್ತು ಲಘು ಲಘು ಮತ್ತು ಗುರು. ಮುಂದಿನ ಸಾಲಿನಲ್ಲಿ ಪಾ ಅನ್ನುವಂಥದ್ದನ್ನು ಹಿಂದೆ ಕೊಟ್ಟಿದ್ದಾರೆ. ಅದನ್ನು ಮುಂದುವರೆದುಕೊಂಡು ಹೇಳೋದಾದರೆ ಪಾಳ್ ನೆಲ ನೆನಗೆ ದಿನಪಸುತನಂ. ಇಲ್ಲಿ ಳೇಗೆ ನ ಒತ್ತಕ್ಷರ ಇದೆ. ಅದರ ಕಾರಣದಿಂದಾಗಿ ಅದರ ಹಿಂದಿನ ಅಕ್ಷರ ಪಾ ಏನಿದೆ ಅದು ಗುರುವನ್ನು ಪಡೆದುಕೊಂಡಿದೆ. ಹಾಗಾಗಿ ಇಲ್ಲಿ ಬರಬೇಕಾಗಿರೋದು ಲಘು 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 ಲಘು, ಮತ್ತು ಲಘು 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 ಲಘು, ಮತ್ತು ಲಘು ಲಘು ಮತ್ತು ಗುರು. ಮುಂದಿನ ಸಾಲು ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೇ. ಇಲ್ಲಿ ಕೊಲಿಸಿದ ಲಘು 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 ಒಂದು ಗಣ ಆಯಿತು. ಮತ್ತು ನೆಲನೊಡ ಲಘು 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 ಲಘು, ನೇ ಮತ್ತೆ ಅಲ್ಲಿ ನೇಗೆ ಲಘು, ಮಾಗೆನೂ ಲಘು ಬರಬೇಕು. ಆದರೆ ಮುಂದಿನ ಅಕ್ಷರ ಒತ್ತಕ್ಷರ ಆಗಿರೋದ್ರಿಂದ ಅದರ ಹಿಂದಿನ ಅಕ್ಷರ ಇಲ್ಲಿ ಗುರುವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ನೇಗೆ ಲಘು, ಮಾಗೆ ಗುರು, ಮತ್ತು ತೇಗೆ ಲಘುವಾಗಿ ಬರುವಂಥದ್ದನ್ನು ನಾವು ಕಾಣ್ಬೋದು. ಪುದುವಾ ಅಲ್ಲಿ ಪುದು, ಲಘು ಲಘು ಮತ್ತು ಗುರು, ಮತ್ತು ದಪನೆ ಅಲ್ಲಿ ಲಘು ಲಘು ಗುರು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಕೊನೆಯದಾಗಿ ಈ ಕಂದಪದ್ಯದ ಬಗ್ಗೆ ಕನ್ಕ್ಲೂಷನ್ ಹೇಳೋದಾದರೆ, ಈ ಕಂದಪದ್ಯ ಅನ್ನುವಂಥದ್ದು ಸಂಸ್ಕೃತದ ಆರ್ಯಾಗೀತಿಯ ಗಣ ನಿಯಮಗಳನ್ನು ತನ್ನಲ್ಲಿ ಅಳವಡಿಸ್ಕೊಂಡಿದೆ. ಯತಿ ನಿಯಮಗಳನ್ನು ಕೂಡ ಆರ್ಯಾಗೀತಿಯಂತೆಯೇ ಅನುಸರಿಸುತ್ತೆ. ಆದರೆ ಹೆಸರಿನ ಮಟ್ಟಿಗೆ ಮಾತ್ರ ನೋಡೋದಾದರೆ ಪ್ರಾಕೃತದ ಗಾಥಾ ಪ್ರಭೇದವಾದಂತಹ ಸ್ಕಂಧಕದ ಪ್ರಭಾವವನ್ನು ಪಡೆದುಕೊಂಡಿದೆ ಅನ್ನೋವಂಥದ್ದನ್ನು ವ್ಯಾಕರಣಕಾರರು ತಿಳಿಸ್ತಾರೆ. ಹಾಗಾಗಿ ಸ್ಕಂಧಕ, ಖಂದ, ಖಂದ ಅನ್ನುವಂತಹ ರೂಪಗಳು ಹೋಗಿ ಕೊನೆಗೆ ಕಂದ ಅನ್ನುವಂತಹ ರೂಪ ಉಳಿದುಕೊಂಡಿದೆ ಅನ್ನುವಂಥದ್ದನ್ನು ಕನ್ನಡ ವ್ಯಾಕರಣಕಾರರು ತಿಳಿಸಿದ್ದಾರೆ. ಇದು ಕಂದ ಪದ್ಯದ ಉಗಮ, ಅದರ ಲಕ್ಷಣಗಳು ಮತ್ತು ಅದರ ಗಣವಿನ್ಯಾಸ, ಹಾಗೆ ಅದಕ್ಕೆ ಒಂದು ಸುಲಭ ಉದಾಹರಣೆ ಮತ್ತು ಪದ್ಯಕ್ಕೆ ಪ್ರಸ್ತಾರ ಹಾಕುವಂತಹ ಶೈಲಿ. ಮುಂದೆ ನಿಮಗೆ ಬೇಕಾದಂತಹ ವ್ಯಾಕರಣ ಅಂಶ ಯಾವುದು ಅನ್ನೋವಂಥದ್ದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಅಲ್ಲಿಯವರೆಗೆ ನಿರಂತರವಾಗಿ ನಿಮ್ಮ ಎಲ್ಲ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ವ್ಯಾಕರಣ ವಿಚಾರಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ. ಒಳಿತಾಗಲಿ.